ಸೊ ನಾನು ರೆಡಿ ಆದೆ ನೋಡಿರಿ, ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿನಿ, ಗ್ರೀನ್ ಸೀರೆ. ಸೊ ಎಲ್ಲರೂ ಸೀರೆ ಉಟ್ಕೊಳ್ಳೋಣ ಅಂತಂದು ಮಾತಾಡ್ಕೊಂಡಿದ್ವಿ. ಹೆಚ್ಚಾಗಿ ನಮ್ಮ ಮನೆಗೆ ಅರ್ಶನ ಉಟ್ಕೊಂಡು ಬರ್ತಾರಲ್ಲ, ಸೀರೆನೇ ಉಟ್ಕೊಂಡು ಬರ್ತಾರೆ ಹೆಚ್ಚಾಗಿ ಎಲ್ಲರೂ. ಸೊ ಇವತ್ತು ಗ್ರೀನ್ ಕಲರ್ ಸೀರೆ ಉಟ್ಕೊಳ್ಳೋಣ ಅಂತಂದು ಮಾತಾಡ್ಕೊಂಡಿದ್ವಿ. ಸೊ ಶ್ರಾವಣ ಅಲ್ಲ ಮತ್ತು ಹೀಗಾಗಿ ಒಂದು ಸ್ವಲ್ಪ ಗ್ರೀನ್ ಇರಲಿ, ಚೆನ್ನಾಗಿ ಅನ್ನಿಸ್ತತಿ ಅಂತಂದು ನಾವು ನೋಡಿದ್ವಿ. ಸೆರಗು ಭಾಳ ದಿನ ಆಗಿತ್ತು ಈ ಸೀರೆ ಉಟ್ಕೊಂಡಿಲ್ಲ, ಹೀಗಾಗಿ ಸಂಸ್ಕೃತದಾಗ ಉಟ್ಕೊಂಡ್ಬರ್ತೀನಿ ನಾನು. ಯಾಕಂದ್ರೆ ಆಗಲೇ ಟೈಮು 12 ಗಂಟೆ ಆಗೇ ಬಿಟ್ಟೈತೆ ನೋಡ್ರಿ, ಇನ್ನೂ ಬಂದಿಲ್ಲ. ಒಬ್ಬೊಬ್ಬರ ಎಲ್ಲ ಬರ್ತಾರೆ ಇಲ್ಲ. ಸೊ ಯಾಕೆ ಫೋನ್ ಇದಾದ ನೋಡ್ರಿ, ಸ್ಟೋರೇಜನ ಇರ್ಬೇಕಾರೆ ಹೇಳ್ಬೇಕಂದ್ರೆ ವಿಡಿಯೋ ಮಾಡಿದಾಗ ಕಟ್ ಆಗ್ಬಿಡ್ತಾರೆ ಅನ್ಸತಿ. ಸೊ ಇನ್ನು ಎಲ್ಲರೂ ಬರ್ತಾರೆ. ಸೊ ಮಾಡಿ ಈಗಿದ್ದಂಗೆ ಫೋನ್ ನೋಡ್ರಿ ಕಟ್ ಆಗಕ್ಕೆ ಸ್ಟೋರೇಜೂ ಇಲ್ಲ. ಕ್ಲೀನಪ್ ಅಂತ ತೋರಿಸ್ತತಿ. ಏನೋ ಗೊತ್ತಾಗೋದು, ಸ್ವಲ್ಪ ವಿಡಿಯೋ ಮಾಡಿದ್ಲಿ ಮತ್ತು ಹಂಗೆ ಆಗ್ಬಿಡ್ತಿ. ಇನ್ನು ಆಗಲೇ 12 ಗಂಟೆ ಆಗೈತೆ ನೋಡ್ರಿ. ಇನ್ನು ಒಬ್ರೊಬ್ರು ಬರೋಕ್ಕೆ ಶುರು ಮಾಡ್ತಾರೆ. 12 ಅಂದ್ರೆ 12:30 ಓಡಿಸ್ಬಿಡ್ತಾರೆ ರೀ ಹೆಣ್ಮಕ್ಳು. ಇನ್ನು 1 ಗಂಟೆ 1:30 ಓಡಿಸ್ತಾರೆ ಈಗ ಅಂತಂದು ಹೇಳ್ಬಿಟ್ಟು ನಾನು ಒಬ್ಬನೇ ಹೇಳಿನಿ. ಯಾಕಂದರೆ ಮತ್ತು ಮಧ್ಯಾಹ್ನ ಎಲ್ಲ ಸ್ಕೂಲಿಂದ ಮಕ್ಕಳೆಲ್ಲ ಬರ್ತಾವಲ್ರಿ, ಹೀಗಾಗಿ ಎಲ್ಲ ಬ್ಯುಸಿ ಆಗಿಬಿಡ್ತಾರೆ ಮತ್ತು 1:30 2 ಗಂಟೆಗೆ. ಹೀಗಾಗಿ 12 ಗಂಟೆ ಇಟ್ಕೊಂಡ್ರೆ ನಮ್ಮ ಊಟನ ಆಗ್ತೈತಿ ಮತ್ತೆಲ್ಲ ಇದು ಆಗ್ತೈತಿ ಅಂತಂದು ಹೇಳಿ 12 ಗಂಟೆಗೆ ಹೇಳಿನಿ. ಆಗಲೇ 12 ಗಂಟೆ ಕರೆಕ್ಟ್ 12 ಗಂಟೆ ಆಯ್ತು ನೋಡ್ರಿ. ಸೊ ಇನ್ನೂ ಯಾರೂ ಬಂದಿಲ್ಲ. ಸುನೀತಾನು ಪಟ್ನ ಸೀರೆ ಉಟ್ಕೊಂಡ್ಬರ್ತೀನಿ ಅಂತಂದು ಹೇಳ್ಯಾರ. ಜ್ಯೋತಿ ಮತ್ತು ಸುನೀತಾ ಅವರಿಬ್ಬರು ಬರ್ತೀನಿ ಅಂತಂದು ಹೇಳ್ಯಾರ. ಸೊ ಹೀಗಾಗಿ ಯಾರ್ಯಾರು ಬರ್ತಾರ ಅನ್ನೋದನ್ನು ಈ ಬ್ಲಾಗ್ನಾಗ ನೋಡ್ತೀರಿ. ಮತ್ತು ಎಲ್ಲ ಊಟಕ್ಕೆಲ್ಲ ಹೇಗೆಲ್ಲ ಅರೇಂಜ್ ಮಾಡಿದ್ದೀವಿ ಅಂತ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ. ಬರ್ರಿ. ಆರತಿ ಅವ್ರು ಬಂದಿಂದ ಹಚ್ಚಿದ್ರಾತು ಅಂತಂದು ಹೇಳಿ ಇದು ಮಾಡಿ. ದೀಪ ಅಂತೂ ಎಲ್ಲದೂ ಕಡೆ ದೀಪ ಹಚ್ಚಿ ಇಟ್ಟಿದ್ದಲ್ರಿ ಬೆಳಿಗ್ಗೆ. ಸೊ ಹೀಗಾಗಿ ಮ್ಯಾಟನ್ನು ಎಲ್ಲ ಹಾಕಿ ಇಟ್ಟಿನಿ ನೋಡ್ರಿ, ರೆಡಿ ಮಾಡಿ. ಸೊ ಬಂದ್ರಂದ್ರೆ ಪಟ ಊಟ ಕುಂದ್ರಕ್ಕೂ ಅನುಕೂಲ ಆಗ್ತೈತಿ. ಮತ್ತು ಹಿಂಗೆ ಕಾಣಿಸಾಕತ್ತದ ನೋಡ್ರಿ, ಸಿಂಪಲ್ಲಾಗಿ ಅರೇಂಜ್ ಮಾಡೀನಿ. ಸೊ ಎಲ್ಲ ಬೆಳಿಗ್ಗೆ ಅಂದ್ರೆ ಏನಾಗ್ಬಿಡ್ತೈತಿ ಅಂದ್ರೆ ಅವಸರನ ಆಗಿಬಿಡ್ತೈತಿ. ಹೀಗಾಗಿ ಕೆಲಸ ಮತ್ತು ಇದು ಅದು ಅಂದರೆ ಬೆಳಗ್ಗೆ ಅವಸರ ಆಗಿಬಿಡ್ತೈತೆ ನೋಡ್ರಿ. ಆದರೆ ಒಂದಿನ ಏನು ಮಾಡೋಕ್ಕೆ ತೊಂದರೆ ಇಲ್ಲ ಅಂತ ಅನಿಸ್ತತಿ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಎನರ್ಜಿ ಮಾತ್ರ ನನಗೆ. साडी घातली लागलाय का खूप नाही लागलं. ठीक आहे. म्हणजे काय नुसतं जागेवरच पडला का? इथून इथं आता सोपं असा सोपं होतं. असं खाली बसायला गेल्या आता खाली इथे आणि हल्ली कसं कमरेचं तर एवढ्या वयामध्ये तर खूपच आहे ना. MRI वगैरे काढले, काहीच नाही काढलं ना. पण दुखेल थोडंसं कदाचित जरा थोडे दिवस जरा आज सोडणार. हा का कुठे साकडलाच आहे का?
नाही तर सायनाथ मध्ये सायनाथमध्ये तिकडे घेऊन आलो ना. स्नेहल पहिल्यांदा आली ना. हो सर्जरी झाल्या कोण राहिलं जातं आणि फक्त आमचं राहील ना. अच्छा आवी ना या. एक तास हा एक तास झोपली झाले की 12:30. वर्ष घे छोटं छोटं क्लिप्स हा. मला वाटतं ಸೊ ಜಸ್ಟ್ ಎಲ್ಲರೂ ಹೋದ್ರೆ ನೋಡ್ರಿ, ಟೈಮ್ ಆಗಲಿ 3 ಗಂಟೆ ಆಯಿತು. 12 ಅಂದರೆ 12:15ಗೆ ಬಂದರು, 3 ಗಂಟೆಗೆ ಹೋದ್ರು ನೋಡ್ರಿ. ಸೊ ಎಲ್ಲರದು ಊಟ ಅದು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಕೂತಿದ್ರು. ಊಟ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಅಂತ ಹೇಳಿದ್ರು, ಟೇಸ್ಟಿಯಾಗಿತ್ತು ಮಸ್ತ್ ಅಂತ ಹೇಳಿದ್ರು. ಸೊ ಖುಷಿ ಅನ್ನಿಸ್ತದೆ ನೋಡ್ರಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಇನ್ನು ಸಾಯಂಕಾಲ ನೋಡ್ತೀನಿ. ಅರ್ಶಿನ ಕುಂಕುಮಕ್ಕೆ ಒಂದು ಸ್ವಲ್ಪ ಮಂದಿ ಇಲ್ಲೇ ಹೇಳ್ತೀನಿ. ಜಸ್ಟ್ ಇವರಿಗೆ ಮುತ್ತೈದರಿಗೆ ಅಂತ ಇಟ್ಟಿದ್ನೆಲ್ಲ, ಹೀಗಾಗಿ ಮಧ್ಯಾಹ್ನಕ್ಕೆ ಮುಗಿಸಿದೆ. ಇನ್ನು ಕಿಚನ್ನಾಗಿನ ಹಾಲತ್ತು ನೋಡ್ಬರ್ರಿ, ಫುಲ್ ಭಾಂಡಿ ಎಲ್ಲ ಇದ್ದಾವೆ.